ಇವತ್ ನಾನ್ ನಿಮ್ಮತ್ರ ಟಫ್ ಕ್ವಶನ್ಸ್ ಕೇಳ್ತೇನೆ. ನೀವು ತಯಾರಿದ್ದೀರಾ? ಚೆನ್ನಾಗ್ ತಮಾಷೆ ಮಾಡ್ತೀರಾ ನೀವು. ನೋಡೋಣ. ಸೊ, ನೀವ್ ಇನ್ವೆಸ್ಟ್ ಮಾಡ್ತೀರಾ? ಯಾಕ್ ಮಾಡ್ಬಾರ್ದು? ನೀವು ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ತಿಲ್ಲ. ನಿಮ್ಗೆ ಅರ್ಥನೇ ಆಗ್ತಿಲ್ಲ. ಹೌದು ಅಥವಾ ಇಲ್ಲ ಅಂತ ಮಾತ್ರ ಹೇಳಿ. ಆಗ್ಲೇ ಅರ್ಥ ಆಗೋದಾ? ಸ್ಪಷ್ಟತೆ ಮುಖ್ಯ. ನಿಮ್ಗಾಗಲ್ಲ ಬಿಡಿ. ಹೌದು ಅಥವಾ ಇಲ್ಲ. ಅಫ್ಕೋರ್ಸ್. ಹಾ, ಎಲ್ರೂ ಇನ್ವೆಸ್ಟ್ ಮಾಡ್ತಾರೆ, ಮಾಡ್ಲೇಬೇಕು. ಹಾಗಾದ್ರೆ ನಿಮ್ಗೆ ಯಾವಾಗಾದ್ರೂ ಆ ರೀತಿ ಸಂದರ್ಭ ಬರುತ್ತಾ ಯಾವಾಗ ನಿಮ್ಮ ಹತ್ರ ಹಣ ಇದೆ ಆದ್ರೆ ಒಳ್ಳೆ ಅವಕಾಶ ಇಲ್ಲ? ಅವಕಾಶ ಬರುತ್ತೆ. ಆ ರೀತಿ ಇರ್ಬೇಕಾದ್ರೆ ಏನ್ ಮಾಡ್ತೀರಾ? ಒಳ್ಳೆ ಅವಕಾಶಕ್ಕೆ ಕಾಯ್ತೀನಿ. ಮತ್ತೇನು? ಮತ್ತೆ ನಿಮ್ ಹತ್ರ ಹಣ ಸಹ ಇದೆ ಮತ್ತೆ ಒಳ್ಳೆ ಅವಕಾಶ ಸಹ ಇದೆ, ಆಗ ನೀವೇನ್ ಮಾಡ್ತೀರಾ? ಏನ್ ಮಾಡ್ಬೇಕು? ಇನ್ವೆಸ್ಟ್ ಮಾಡ್ತೀನಿ. ಹಾ, ನಾನು ಇನ್ವೆಸ್ಟ್ ಮಾಡ್ತೀನಿ. ಮತ್ತೆ ಎಂದಾದ್ರೂ ಈ ರೀತಿ ಆಗಿದೆ, ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಆದ್ರೆ ಹಣ ಇಲ್ಲ, ಆಗೇನ್ ಮಾಡ್ತೀರಾ? ಸ್ಯಾಡ್ ಆಗ್ತೀರಾ? ಫ್ರಸ್ಟ್ರೇಟ್ ಆಗ್ತೀರಾ? ಕೋಪ ಮಾಡ್ಕೊಳ್ತೀರಾ? ಇದನ್ನ ಯೋಚಿಸಿ, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಕೈಯಿಂದ ಜಾರೋಯ್ತು. ಆಗ ನಾನು ಸ್ಟಾಕ್ನ ಅಡ್ಬಿಟ್ಟು ಹೂಡ್ಕೆ ಮಾಡ್ತೀನಿ. ಹೇ ಏನು? ಅಂದ್ರೆ ಇದು ಏನಾಗುತ್ತೆ? ವೆಲ್, ಇದು ಒಂದ್ ಸೌಲಭ್ಯ. ಅದ್ರಲ್ಲಿ ನೀವು ಎಕ್ಸಿಸ್ಟಿಂಗ್ ಸ್ಟಾಕ್ಗಳನ್ನ ಪ್ಲೆಡ್ಜ್ ಅಥವಾ ಅಡವಿಟ್ಟು ಸಾಲನ ತಗೋಬಹುದು. ಆಮೇಲೆ ಆ ಹಣನ ಇನ್ವೆಸ್ಟ್ ಮಾಡಿ. ಈ ರೀತಿ ಆಗುತ್ತಾ? ಸಾಧ್ಯ ಇದೆ. ವಂಡರ್ಫುಲ್. ಜೀವನದಲ್ಲೂ ಹಾಗೆ ಆಗತ್ತೆ. ನಿಮ್ಮತ್ರ ಎಲ್ಲ ಶಕ್ತಿ ಇರತ್ತೆ, ಆದ್ರೆ ನಿಮ್ಗೆ ಗೊತ್ತಿರಲ್ಲ ನಿಮ್ಮತ್ರ ಎಷ್ಟ್ ಶಕ್ತಿ ಇದೆ ಅಂತ. ಇದು ಮನುಷ್ಯನ ದೊಡ್ಡ ತಪ್ಪು. ವಾಹ್, ನೀವು ಫಿಲಾಸಫರ್ ಆಗ್ಬಿಟ್ಟಿದ್ದೀರಾ. ಈಗ ನಾನು ಹೊರಡ್ತೀನಿ. ಮ್ಯಾಮ್, ಉಳಿದ ಡೀಟೇಲ್ಸ್? ಸ್ಕ್ರೀನ್ ಮೇಲ್ ನೋಡಿ. ಮ್ಯಾಮ್